ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಿನ್ನೆ ರಾತ್ರಿ ನವಜಾತ ಗಂಡು ಶಿಶು ಸಿಕ್ಕಿದೆ. ತಳ್ಳೋ ಗಾಡಿಯೊಂದರಲ್ಲಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ನಲ್ಲಿ ಮಗು ಪತ್ತೆಯಾಗಿದೆ. ಸ್ಥಳೀಯರು ಪೊಲೀಸರ ನೆರವಿನಿಂದ ಮಗುವನ್ನು ರಕ್ಷಿಸಿ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದರು. ಈ ಮಗು ಯಾರದ್ದು ಅಂತ ಖಚಿತವಾಗಿ ಗೊತ್ತಾಗದಿದ್ದರೂ ಸ್ಥಳೀಯರು ಮಾತ್ರ ನಾರಾಯಣ ರೆಡ್ಡಿ ಬಡಾವಣೆಯ ಲೇಡೀಸ್ ಪಿಜಿಗಳತ್ತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿನ 10 ಲೇಡೀಸ್ ಮತ್ತು ಜೆಂಟ್ಸ್ ಪಿಜಿಗಳಲ್ಲಿ ಉತ್ತರ ಭಾರತದ ಯುವಕ ಯುವತಿಯರು ಹೆಚ್ಚಾಗಿದ್ದಾರೆ. ಹಾಗಾಗಿ ಇದು ಅವರದ್ದೇ ಕೃತ್ಯ ಅನ್ನೋದು ಸ್ಥಳೀಯರ ಆರೋಪ. ವಾಟರ್ ಟ್ಯಾಂಕ್ ಇದೆ, ಅದ್ರ ಪಕ್ಕದಲ್ಲ ತುಂಬ ಗಲೀಜಿದೆ, ಯಾರು ಕ್ಲೀನ್ ಮಾಡಿಲ್ಲ. ಅಲ್ಲಿ ಒಂದು ನೂಕ್ತ ತಳ್ಳ ಗಾಡಿನಲ್ಲಿ ಆ ಪಾಪನ ಒಂದು ಕವರ್ ಮೇಲೆ ಮಲಗಿಸ್ಬಿಟ್ಟು ಒಂದು 2-3 ಅವರ್ ಆಗಿತ್ತು. ಸ್ವಲ್ಪ ಮುಖದ ಮೇಲೆಲ್ಲ ಆಗಾಗೆ ಬ್ಲಡ್ ಇತ್ತು. ಅಲ್ಲಿ ಕೆಳಗಡೆ ಎಲ್ಲ ನಾಯೆಲ್ಲ ಒಂದು ಸ್ವಲ್ಪ ಓಡಾಡ್ತಾ ಇತ್ತು. ಆ ಟೈಮಿನಲ್ಲಿ ನೋಡಿ ಆ ಪಾಪನ ಈ ಕಡೆ ಎತ್ಕೊಂಡು ಬರ್ತಾಯಿದ್ದು. ಅಂಥ ಟೈಮಿನಲ್ಲಿ ಪೊಲೀಸ್ನವರು ಏನು ಎತ್ತ ಅಂತ ಕೇಳಿದ್ರು, ಈ ಥರ ಅಂತ ಹೇಳಿದ್ರು. ಯುವಕ ಯುವತಿಯರಲ್ಲೂ ಒಂದು ನಿಮಿಷದ ಕ್ಷಣ ಮಾತ್ರಕ್ಕೆ ಈ ಥರ ಮಾಡ್ಕೊಂಬಿಡ್ತಾರೆ. ಇಲ್ಲಿ ಆಲ್ಮೋಸ್ಟ್ ಅಲ್ಲೂ ಏನೋ ಬೇರೆ ಸ್ಟೇಟಿಂದ ಬಂದಿರೋ ಹುಡುಗಿರೋ ಜಾಸ್ತಿ, ಅಲ್ಲಿ ಜಾಸ್ತಿ ಪಿ ಜಿಗಳು ಇದ್ದಾವೆ, ಲೇಡೀಸ್ ಹಾಸ್ಟೆಲ್ಗಳೆಲ್ಲ ಇದ್ದಾವೆ. ನನಗೆ ಅನಿಸಿದ ಪ್ರಕಾರ 90% ಅಕ್ಕಪಕ್ಕದ ಪಿ ಜಿ ಹುಡುಗಿಯರು ಯಾರಿದ್ದಾರೋ ಅದು ಪಿ ಜಿ ಇದೆ ಅಂತ ಅನ್ನಿಸ್ತಾ ಇದೆ.